So third one is reaction with metals. So first one ಯಾವುದು nucleophilic substitution, next elimination reaction, ಆಮೇಲೆ reaction with metals. So that is the three categories of reactions of haloalkanes which we are going to come across. So ಅದರಲ್ಲಿ ನಾವು first ತಗೊಳ್ತಾ ಇರೋದು nucleophilic substitution reaction. So that is all the first thing we are going to discuss here is the nucleophilic substitution reaction. So if people know what is substitution reaction already. So substitution reaction ಅಂದ್ರೆ ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತೇ ಇದೆ. ಸೊ ಇಲ್ಲಿ ಏನ್ ಮಾಡ್ತಿದೀವಿ ಅಂದ್ರೆ ನಾವು ಸಬ್ಸ್ಟಿಟ್ಯೂಟ್ ಮಾಡುವಂತದ್ದು ಅಷ್ಟೇ. ಸೊ ಒಂದು ಮಾಲಿಕ್ಯೂಲ್ ಅಥವಾ ಒಂದು ರಿಯೇಜೆಂಟ್ ಬದಲು ವಿ ಆರ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್ ಅನದರ್ ರಿಯೇಜೆಂಟ್, ಅಥವಾ ಒಂದು ಮಾಲಿಕ್ಯೂಲ್ ಇನ್ನೊಂದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡುವಂತದ್ದು. ಬಟ್ ಇಲ್ಲಿ ಯಾವುದು ಸಬ್ಸ್ಟಿಟ್ಯೂಟ್ ಆಗಿ ಆಕ್ಟ್ ಮಾಡುತ್ತೆ ಅಂದ್ರೆ ನ್ಯೂಕ್ಲಿಯೋಫೈಲ್ ಸಬ್ಸ್ಟಿಟ್ಯೂಟ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಯು ಆಲ್ ನೋ ನ್ಯೂಕ್ಲಿಯೋಫೈಲ್. ವಾಟ್ ಆರ್ ನ್ಯೂಕ್ಲಿಯೋಫೈಲ್ಸ್? Electron rich species. Yes. So nucleophiles are electron rich species. So whatever the substitution reactions we are going to carry out here, so in all that substitution reactions we are going to use only nucleophiles. So nucleophiles na bittu bere yavadunu ನಾವು substitution ಆಗಿ ಇಲ್ಲಿ ಯೂಸ್ ಮಾಡುವಂತದಿಲ್ಲ. Okay, so that is what nucleophilic substitution reaction. Okay, so ಈ nucleophilic substitution reaction na ನಾವು based on the nature of CX bond, carbon ಮತ್ತೆ halogen bond basis ಮೇಲೆ ನಾವು nucleophilic substitution reaction ನ ಮಾಡ್ತೀವಿ. Okay, so already we discussed about the nature of CX bond. ನಾವು nature of CX bond ಅಲ್ಲಿ X ಏನಿರ್ತದೆ ಅದು ತುಂಬಾ higher electronegativity ಇರೋದ್ರಿಂದ it draws the electron from the carbon atom, and as a result there exists a polarity on carbon as well as on the halogens. So you can observe here, so here Nu ಅಂತ ಏನಿದೆ, this Nu is nothing but nucleophile. So electron rich ಇರೋದ್ರಿಂದ ಅದರದ್ದು ನೆಗೆಟಿವ್ ಚಾರ್ಜ್ ತೋರಿಸ್ತದೆ. So ಈ Nu ನೆಗೆಟಿವ್ ಚಾರ್ಜ್ ಇದ್ರೆ it should attack to the carbon atom only. Okay, so ಯಾವಾಗ ಈ ನ್ಯೂಕ್ಲಿಯೋಫೈಲ್ ನಮ್ಗೆ ಕಾರ್ಬನ್ ಆಟಮ್ ಗೆ ಅಟ್ಯಾಕ್ ಮಾಡುತ್ತೆ, ಆಗ ಏನಾಗ್ಬೇಕು, ನಮ್ಗೆ ಹ್ಯಾಲೋಜನ್ ಆಟಮ್ ಏನಿದೆ ಆ ಎಕ್ಸ್ ಏನಿದೆ ಅದು ಏನಾಗ್ಬೇಕು, ಹೊರಗಡೆ ಹೋಗ್ಬೇಕು. ಅಂದ್ರೆ ಎಕ್ಸ್ ಏನಾಗುತ್ತೆ ಇಲ್ಲಿ ನಮ್ಗೆ ಲೀವಿಂಗ್ ಗ್ರೂಪ್ ಆಗುತ್ತೆ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? So X is going to be a leaving group. So in alkyl halide, the halogen atom is going to be more electronegative. So as the results ಏನಾಗುತ್ತೆ, polarity exist ಆಗುತ್ತೆ. Polarity exist ಆದಾಗ ನಮ್ಗೆ ನ್ಯೂಕ್ಲಿಯೋಫೈಲ್ ಏನಾಗುತ್ತೆ, ನ್ಯೂಕ್ಲಿಯೋಫೈಲ್ attacks to the carbon atom. So ಆ ನ್ಯೂಕ್ಲಿಯೋಫೈಲ್ ಪಾಸಿಟಿವ್ ಸೆಂಟರ್ ನ ಅಟ್ರಾಕ್ಟ್ ಮಾಡುತ್ತೆ ಅಥವಾ ಅಲ್ಲಿಗೆ ಹೋಗಿ ಅಟ್ಯಾಕ್ ಮಾಡುತ್ತೆ. ಆವಾಗ ಅಲ್ಲಿರುವಂತ ಹ್ಯಾಲೋಜನ್ ಆಟಮ್ will be leaving its position or departs as halide ion. ಅದು halide ion ಆಗಿ ಅದರ ಜಾಗನ ಬಿಡುತ್ತೆ. ಸೊ ಅದನ್ನ ನಾವು ಲೀವಿಂಗ್ ಗ್ರೂಪ್ ಅಂತ ಕರಿತೀವಿ. ಸೊ ಈ ರಿಯಾಕ್ಷನ್ ನಮಗೆ ಇನಿಷಿಯೇಟ್ ಮಾಡೋದು ಯಾರು ಅಂದ್ರೆ ನ್ಯೂಕ್ಲಿಯೋಫೈಲ್ ಇದನ್ನ ಇನಿಷಿಯೇಟ್ ಮಾಡೋದ್ರಿಂದ we call this as nucleophilic substitution reaction. Okay, so if you observe here we have a nucleophile here. So ಒಂದು nucleophile, ಇದನ್ನ ಒಂದು nucleophile ಅಂತ ತಗೊಳ್ಳೋಣ. ಸೊ ಇಲ್ಲಿ nucleophile ಜಾಗ ಮತ್ತೆ ಏನ್ ಮಾಡ್ತೀರಾ, nucleophile ನಮಗೆ CX bond ಇದೆ ನೋಡಿ. So this is the CX bond. So we know carbon has 4 NLC. So 4 valence ಇರೋದ್ರಿಂದ ಕಾರ್ಬನ್ ಗೆ 4 ಬಾಂಡಿಂಗ್ ಮಾತ್ರ ಆಗುತ್ತೆ. ಸೊ ಯಾವಾಗ ಈ ನ್ಯೂಕ್ಲಿಯೋಫೈಲ್ ನಮ್ಗೆ ಬಂದು ಅಟ್ಯಾಕ್ ಮಾಡಬೇಕು ಕಾರ್ಬನ್ ಗೆ, ಸೊ ಕಾರ್ಬನ್ ಅಲ್ಲಿ ಏನಿರುತ್ತೆ ನಮ್ಗೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ಸೊ ಕಾರ್ಬನ್ ಅಲ್ಲಿ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಏನಕ್ಕೆ ಪಾಸಿಟಿವ್ ಚಾರ್ಜ್ ಎಕ್ಸಿಸ್ಟ್ ಆಗುತ್ತೆ ಅಂದ್ರೆ ಬಿಕಾಸ್ ಆಫ್ ದೇರ್ ಡಿಫರೆನ್ಸಸ್ ಇನ್ ದ ಎಲೆಕ್ಟ್ರೋನೆಗೆಟಿವಿಟಿ ಬಿಟ್ವೀನ್ ಕಾರ್ಬನ್ ಅಂಡ್ ಹ್ಯಾಲೋಜನ್. ಸೊ ಈ ನ್ಯೂಕ್ಲಿಯೋಫೈಲ್ ಈ ಕಾರ್ಬನ್ ಗೆ ಅಟ್ಯಾಕ್ ಮಾಡಿದಾಗ ವೇಲೆನ್ಸಿ ಏನಾಗುತ್ತೆ ನಿಮ್ಗೆ 5 ಆಗುತ್ತೆ. ಸೊ ಬಿಕಾಸ್ ಆಫ್ ವಿಚ್ ಈ ಹ್ಯಾಲೋಜನ್ ಏನಿದೆ ಅದು ಅದರ ಜಾಗನ ಬಿಟ್ಬಿಡುತ್ತೆ. ಸೊ ಇಟ್ ಗೋಸ್ ಔಟ್, ಇಟ್ ಹ್ಯಾಸ್ ಅ ಲೀವಿಂಗ್ ಗ್ರೂಪ್. ಸೊ ಈ ಹ್ಯಾಲೋಜನ್ ನಾವೇನಂತ ಕರಿತೀವಿ, this halogen is known as leaving group. So this is very important, leaving group. So ಈ leaving group such as chlorine ಆಗ್ಬೋದು, bromine ಆಗ್ಬೋದು, iodine ಆಗ್ಬೋದು, ಈ leaving groups ಏನಿದಾವೆ which leaves its position with an electron pair. ನೋಡಿ ಇದು ಹೋಗ್ಬೇಕಾದ್ರೆ ಒಂದು ಎಲೆಕ್ಟ್ರಾನ್ ಪೇರ್ ನ ತಗೊಂಡು ಆಚೆಗೆ ಹೋಗ್ತಾ ಇದೆ, ಸುಮ್ಮನೆ ಹೋಗ್ತಾ ಇಲ್ಲ. It draws the electrons from the carbon, right? ಸೊ ಕಾರ್ಬನ್ ಇಂದ ಎಲೆಕ್ಟ್ರಾನ್ ತಗೊಂಡು ಆಮೇಲೆ ಇದು ಅದ್ರ ಪೊಸಿಷನ್ ಬಿಟ್ಟು ಹೋಗ್ತಾ ಇದೆ.
ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ವಿ ಕಾಲ್ ದಿಸ್ ಆಸ್ ಅ ನ್ಯೂಕ್ಲಿಯೋಫ್ಯೂಜ್. ದಿಸ್ ಈಸ್ ಸೆಡ್ ಟು ಬಿ ನ್ಯೂಕ್ಲಿಯೋಫ್ಯೂಜ್. ನ್ಯೂಕ್ಲಿಯೋಫ್ಯೂಜ್. ಸೊ ನ್ಯೂಕ್ಲಿಯೋಫ್ಯೂಜ್ ಅಂದ್ರೆ ಏನು? ಸೊ ಯಾವುದೇ ಒಂದು ಲಿವಿಂಗ್ ಗ್ರೂಪ್ ಅದ್ರ ಜೊತೆಗೆ ಅದು ಜಾಗವನ್ನ ಬಿಟ್ಟು ಹೋಗ್ಬೇಕಾದ್ರೆ ವೆನ್ ಇಟ್ಸ್ ಲೀವ್ಸ್ ಇಟ್ಸ್ ಪೊಸಿಷನ್ ಇಟ್ ಹ್ಯಾಸ್ ಟು ಗೋ ವಿತ್ ಅನ್ ಎಲೆಕ್ಟ್ರಾನ್ ಪೇರ್. ಸೊ such kind of living group we call it as a nucleofuge. Okay, so ಅದನ್ನ ನಾವು ನ್ಯೂಕ್ಲಿಯೋಫ್ಯೂಜ್ ಅಂತ ಕರಿತೀವಿ. ಸೊ ಇಲ್ಲಿ ನಮಗೆ after that when it leaves the position here, we will get nucleophile attacking to the carbon atom with the X minus ಅಥವಾ halide ion departing from its position. Clear? Okay, so ಅದನ್ನ ನಾವು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಅರ್ಥ ಆಗಿದೆಯಾ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್? ಓಕೆ, ಸೊ ಇದರ ಮೇಲೆ ನೆಕ್ಸ್ಟ್ ನಮಗೆ SN1 ಮತ್ತೆ SN2 ಅಂತ ಎರಡು ಟೈಪ್ಸ್ ಆಫ್ ಮೆಕ್ಯಾನಿಸಮ್ ಬರುತ್ತೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಪಾಯಿಂಟ್ ಆಫ್ ಎಕ್ಸಾಮ್. Okay, so next before going to SN1 and SN2 mechanisms, we have some more other reactions to be discussed. So we'll discuss that and then we'll go on to SN1 and SN2 mechanisms. Okay. So first ನಮಗೆ ಇರುವಂತದ್ದು action of aqueous KOH or NaOH. KOH or NaOH. This will be in the condition of aqueous state. ಸೊ aqueous KOH ಅಥವಾ aqueous NaOH ನ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ರಿಯಾಕ್ಷನ್ ಆರ್ ಆಕ್ಷನ್ ಆನ್ aqueous KOH or NaOH. Okay, so here when we are dealing with the chemical properties of haloalkanes, we are taking alkyl halide or haloalkane for the reaction. ಸೊ ಇಲ್ಲಿ ನಾವೇನ್ ಮಾಡಬೇಕು, ಪ್ರಿಪರೇಷನ್ ಮಾಡ್ತಾ ಇಲ್ಲ, ನಾವು ಆಲ್ರೆಡಿ ಪ್ರಿಪೇರ್ ಮಾಡಿರುವಂತ ಆಲ್ಕೈಲ್ ಹ್ಯಾಲೈಡ್ ನ ತಗೊಂಡು ಫರ್ದರ್ ಅದರದ್ದು ಕೆಮಿಕಲ್ ಪ್ರಾಪರ್ಟೀಸ್ ನ ಚೆಕ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಈಗ ನೀವು KOH ಆದ್ರೂ ತಗೊಬಹುದು ಅಥವಾ NaOH ಏನಾದ್ರೂ ತಗೊಬಹುದು ಈ ಜಾಗದಲ್ಲಿ. ಸೊ ಇಫ್ ಐ ಟೇಕ್ KOH, so this will be in the aqueous state. You should not forget that it is in the aqueous state. ಸೊ aqueous state ಅನ್ನೋದು ತುಂಬಾ ಇಂಪಾರ್ಟೆಂಟ್. aqueous. ಓಕೆ, ಸೊ ಪ್ರಾಡಕ್ಟ್ ಏನ್ ಬರುತ್ತೆ ಹೇಳಿ? ವಾಟ್ ವಿಲ್ ಬಿ ಅವರ್ ಪ್ರಾಡಕ್ಟ್? ಇದನ್ನ ಡಿಸೋಸಿಯೇಟ್ ಮಾಡಿದಾಗ ಏನಾಗುತ್ತೆ? KOH ನ ಡಿಸೋಸಿಯೇಟ್ ಮಾಡಿದ್ರೆ ಇಟ್ ವಿಲ್ ಬಿ K plus minus. Yes, K plus and OH minus. Yes. So ಇದು CX bond ಅಲ್ವಾ? RX is an CX bond. So ಈ CX bond ಅಲ್ಲಿ ಏನ್ ಗೊತ್ತು ನಿಮ್ಗೆ? ಈಗ ಇಲ್ಲಿ ಏನಿರ್ತದೆ? ಪಾಸಿಟಿವ್ ಚಾರ್ಜ್ ಇರುತ್ತೆ. So here it will have positive and here it will have negative. So R ಏನಾಗಬೇಕು? R should attack to this position and X will attack to this position. Okay, so product will be R O H plus K X. Okay, ನೀವು NaOH ತಗೊಂಡ್ರೆ NaX ಆಗುತ್ತೆ. ಸೊ ಈ ಈಕ್ವೇಶನ್ ಅಲ್ಲಿ ನನಗೆ ನ್ಯೂಕ್ಲಿಯೋಫೈಲ್ ಯಾವುದು?
OH minus. OH minus. So OH minus is the nucleophile. So it is the electron rich species. So ಇದೇನಾಗುತ್ತೆ ನಮಗೆ ನ್ಯೂಕ್ಲಿಯೋಫೈಲ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಇವು ನ್ಯೂಕ್ಲಿಯೋಫೈಲ್ ಏನಾಗುತ್ತೆ, ಸೊ ನಾವು ಆಲ್ರೆಡಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮೆಕ್ಯಾನಿಸಮ್ ನೋಡಿದಾಗೆ, ಸೊ ಇಟ್ ಶುಡ್ ಅಟ್ಯಾಕ್ ಟು ದ ಕಾರ್ಬನ್ ಆಟಮ್. ಸೊ ಆರ್ ಜಾಗದಲ್ಲಿ ನೀವು ಯಾವ್ದನ್ನಾದ್ರೂ ರಿಪ್ಲೇಸ್ ಮಾಡ್ಕೊಬಹುದು. ಯು ಕ್ಯಾನ್ ಟೇಕ್ ಈಥೈಲ್, ಮಿಥೈಲ್ ಆರ್ ಎನಿಥಿಂಗ್. ಸೊ ಅದನ್ನ ನೀವು ಆರ್ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದೆನ್ ಯು ವಿಲ್ ಗೆಟ್ ದ ಪ್ರಾಡಕ್ಟ್ ಆಫ್ ಆಲ್ಕೋಹಾಲ್. ಅಂದ್ರೆ ಈ ಮೆಥಡ್ ಇಂದ ನಾವೇನ್ ಮಾಡ್ಬೋದು ಅಂದ್ರೆ, ಯೂಸಿಂಗ್ ಆಲ್ಕೈಲ್ ಹ್ಯಾಲೈಡ್ ಯು ಕ್ಯಾನ್ ಪ್ರಿಪೇರ್ ವಾಟ್ ಆಲ್ಕೋಹಾಲ್ಸ್. ಓಕೆ, ಯೂಸಿಂಗ್ ಆಲ್ಕೈಲ್ ಹ್ಯಾಲೈಡ್ ಯು ಕ್ಯಾನ್ ಪ್ರಿಪೇರ್ ಆಲ್ಕೋಹಾಲ್ಸ್. ಅಥವಾ ಈ ರಿಯಾಕ್ಷನ್ ನಾವು ಫಾರ್ಮೇಶನ್ ಆಫ್ ಆಲ್ಕೋಹಾಲ್ಸ್ ಅಂತಾನೂ ಕರಿಬಹುದು, ಅಥವಾ ವಿ ಕ್ಯಾನ್ ಯೂಸ್ ದಿಸ್ ಫಾರ್ ದ ಪ್ರಿಪರೇಷನ್ ಆಫ್ ಆಲ್ಕೋಹಾಲ್ಸ್ ಆಸ್ ವೆಲ್. ಸೊ ಈ ಜನರಲ್ ಈಕ್ವೇಶನ್ ನೀವು ಬರ್ಕೊಳ್ಳಿ. ಈ ಜನರಲ್ ಈಕ್ವೇಶನ್ ಬರ್ಕೊಂಡು ಈ ಜನರಲ್ ಈಕ್ವೇಶನ್ ಯು ಹ್ಯಾವ್ ಟು ಟ್ರೈ ದ ಎಕ್ಸಾಂಪಲ್. ದಟ್ಸ್ ಅಗೇನ್ ಅನ್ ಅಸೈನ್ಮೆಂಟ್. ಸೊ ಜನರಲ್ ಈಕ್ವೇಶನ್ ಬರ್ಕೊಳ್ಳಿ ನೀವು. Rx plus KOH give rise to ROH plus KX. So that's the general equation. So that you have to write. So ಅದಕ್ಕೆ ನೀವು ಎಕ್ಸಾಂಪಲ್ಸ್ ನ ಟ್ರೈ ಮಾಡಬಹುದು. Just you have to change the R. R ಜಾಗದಲ್ಲಿ ನೀವು alkanes ಪ್ಲೇಸ್ ಮಾಡಬಹುದು. ಸರಿ, ರಿಯಾಕ್ಷನ್ ಬರೀ KOH ಮತ್ತೆ NaOH ಇದ್ದಾಗ ಮಾತ್ರ ಆಗೋದಾ? ಅಂದ್ರೆ ಇಲ್ಲಿ ನೋಡಿ, ನಾವು ನ್ಯೂಕ್ಲಿಯೋಫೈಲ್ ಕೊಡ್ತಾ ಇದೀವಲ್ಲ, ನೀವು ನ್ಯೂಕ್ಲಿಯೋಫೈಲ್ ನ ಕೊಟ್ರೆ ಮಾತ್ರ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗ್ತದೆ. ಅಂದ್ರೆ ನ್ಯೂಕ್ಲಿಯೋಫೈಲ್ ನ ನೀವು ಯಾವ್ದ್ರಿಂದ ಬೇಕಾದ್ರೂ ಕೊಟ್ರು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ನಾಟ್ ಓನ್ಲಿ KOH or not only NaOH. Okay, so for example you can also take water. HOH ಇದೆ ಅಲ್ವಾ, ವಾಟರ್ ತಗೊಂಬೋದಲ್ಲ. ಇದರಲ್ಲಿ ಇದೆಯಾ OH ಮೈನಸ್? ಸೊ ಇಲ್ಲಿ H ಪ್ಲಸ್ ಇದೆ, ಇಲ್ಲಿ OH ಮೈನಸ್ ಇದೆ. ಈ OH ಮೈನಸ್ ನಾನು ಹಾಕ್ಬೋದಲ್ಲ. ಈಗ ಈ OH ಮೈನಸ್ ಏನಾಯ್ತು ನನಗೆ? ದಿಸ್ ಇಸ್ ದ ನ್ಯೂಕ್ಲಿಯೋಫೈಲ್, ರೈಟ್? ಸೊ ಹೀಗೆ ನೀವು ಎನಿ ಕಾಂಪೌಂಡ್ ವಿಚ್ ಗಿವ್ಸ್ ಯು ದ ನ್ಯೂಕ್ಲಿಯೋಫೈಲ್, ಸೊ ವಿಚ್ ಗಿವ್ಸ್ ಯು ದ ನ್ಯೂಕ್ಲಿಯೋಫೈಲ್ ನ ತಗೊಂಡು ಅದನ್ನ ಯೂಸ್ ಮಾಡ್ಕೊಂಡು ನೀವೇನ್ ಮಾಡ್ಬೋದು, ಯು ಕ್ಯಾನ್ ಡೂ ದ ರಿಯಾಕ್ಷನ್. ಸೊ ಅಲ್ಲಿ ನೀವು ಅದನ್ನ ರಿಯಾಕ್ಷನ್ ಮಾಡ್ಬೋದು, ನ್ಯೂಕ್ಲಿಯೋಫೈಲ್ ಇರಬೇಕು. ಸೊ ಅದ್ರದ್ದು ಸಮ್ ಮೋರ್ ಎಕ್ಸಾಂಪಲ್ಸ್ ಇದೆ, ಸಮ್ ಮೋರ್ ಎಕ್ಸಾಂಪಲ್ಸ್ ಐ ವಿಲ್ ಡಿಸ್ಕಸ್. ಓಕೆ, ಸೊ ಫಸ್ಟ್ ಕ್ಲಿಯರ್ ಆಯ್ತಾ ಈಗ ಇದು? ಸರ್ ಎಸ್ ಸರ್, ಆಲ್ಕೋಹಾಲಿಕ್ KOH ಯೂಸ್ ಮಾಡಿದ್ರೆ? ಆಲ್ಕೋಹಾಲಿಕ್ KOH ಯೂಸ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಸಬ್ಸ್ಟಿಟ್ಯೂಷನ್ ಆಗಲ್ಲ. ಇನ್ಸ್ಟೆಡ್ ಆಫ್ ಸಬ್ಸ್ಟಿಟ್ಯೂಷನ್ ನಿಮ್ಗೆ ಎಲಿಮಿನೇಷನ್ ಆಗುತ್ತೆ. ಅದೇ ತರ ಆಗುತ್ತೆ ಸರ್. ಅದನ್ನ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಗೆ ನೆಕ್ಸ್ಟ್ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಇದೆ, ಅಲ್ಲಿ ಹೋದಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನಕ್ಕೆ. ಓಕೆ, ಬಸ್ಟ್ ಈಗ ಅದು ಜಸ್ಟ್ ನೀವು KOH ಅಥವಾ NaOH ಬಿಟ್ಟರೆ ಯಾವ್ದು ಯೂಸ್ ಮಾಡಕ್ಕಾಗಲ್ವಾ? ಇಲ್ಲಿ ಯೂಸ್ ಮಾಡ್ಬೋದು, ಹೇಳಿದೀನಲ್ಲ ಈಗ HOH ಯೂಸ್ ಮಾಡ್ಬೋದು. HOH ಯೂಸ್ ಮಾಡಿದ್ರೆ ನಿಮ್ಗೆ ಆಲ್ಕೋಹಾಲ್ ಬರುತ್ತೆ. ಓಕೆ, ಅದೇ ರೀತಿ ಸಮ್ ಮೋರ್ ಎಕ್ಸಾಂಪಲ್ಸ್ ಆರ್ ದೇರ್, ಐ ವಿಲ್ ಡಿಸ್ಕಸ್ ದೋಸ್ ಎಕ್ಸಾಂಪಲ್ಸ್. ಈಗ ಇದು ಕ್ಲಿಯರ್ ಆಗಿದೆಯಾ ಈ ಈಕ್ವೇಶನ್? ಐ ವಿಲ್ ಡಿಸ್ಕಸ್ ಸಮ್ ಮೋರ್. ಈಗ ವಾಟರ್ ತಗೊಂಡ್ವಿ ನಾವು. ಓಕೆ, ಸೊ ಈಗ ವಾಟರ್ಸ್ ತಗೊಂಡಾಗ, ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಲೆಟ್ಸ್ ಸೇ HOH. ಸೊ ಇಲ್ಲಿ ನಿಮ್ಗೆ ಗೊತ್ತು OH ಇಸ್ ಅ ನ್ಯೂಕ್ಲಿಯೋಫೈಲ್. ಇಲ್ಲಿ ಈ ಕೇಸಲ್ಲಿ ಐ ಕ್ಯಾನ್ ಟೇಕ್ ಓನ್ಲಿ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್. ಐ ಕ್ಯಾನ್ ಟೇಕ್ ಓನ್ಲಿ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ ನ ಮಾತ್ರ ತಗೊಬೇಕು. ಯಾವಾಗ ಅಂದ್ರೆ ಇನ್ ದ ಕೇಸ್ ಆಫ್ ವಾಟರ್. ಸೊ ವಾಟರ್ ಕೇಸಲ್ಲಿ ನಾನು ಏನ್ ಮಾಡ್ಬೇಕು, ಐ ಆಮ್ ಗೋಯಿಂಗ್ ಟು ಟೇಕ್ ಟರ್ಷರಿ ಓನ್ಲಿ. ಬಟ್ ನೀವು ಏಕ್ವೇಸ್ KOH, ಏಕ್ವೇಸ್ NaOH ತಗೊಂಡಾಗ ನೀವು ಪ್ರೈಮರಿ ಮಾತ್ರ ತಗೊಬೇಕು. ಸೊ ಡಿಫ್ರೆನ್ಸಸ್ ಅರ್ಥ ಮಾಡ್ಕೊಳ್ಳಿ. ಏಕ್ವೇಸ್ KOH, ಏಕ್ವೇಸ್ NaOH ತಗೊಂಡಾಗ we are using only primary alkyl halide. To some extent you can use secondary but not tertiary. Clear? But when it comes to water we are using tertiary. So idu enike, why this is happening andre, so ನಾವು ಇಲ್ಲಿ ವಾಟರ್ ನ ಮತ್ತೆ KOH ನ ಕಂಪೇರ್ ಮಾಡಿದ್ರೆ, ಅಥವಾ ವಾಟರ್ ನ ಮತ್ತೆ NaOH ನ ಕಂಪೇರ್ ಮಾಡಿದ್ರೆ, ಸೊ
ವಾಟರ್ ಅಲ್ಲಿ ಏನಿದೆ ಅದರಲ್ಲಿರುವಂತಹ ನ್ಯೂಕ್ಲಿಯೋಫೈಲ್ ವೀಕ್ ಆಗಿರುತ್ತೆ. ಸೊ ವಾಟರ್ ಅಂದ್ರೆ HOH ಅಲ್ಲಿ ಇರುವಂತಹ OH ವೀಕ್ ಆಗಿರುತ್ತೆ, ಬಟ್ KOH ಅಲ್ಲಿ ಇರುವಂತಹ OH ವಿಲ್ ಬಿ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್. ಯಾಕೆ ಈ KOH ಮತ್ತೆ NaOH ನ ನಾವೇನ್ ಹೇಳ್ತೀವಿ, ಸ್ಟ್ರಾಂಗ್ ಬೇಸ್ ಅಂತ ಹೇಳ್ತೀವಿ, ಹೌದಾ? ಸೊ KOH ಮತ್ತೆ NaOH ಸ್ಟ್ರಾಂಗ್ ಬೇಸ್ ಆಗಿರೋದ್ರಿಂದ ಅದ್ರದ್ದು ನ್ಯೂಕ್ಲಿಯೋಫೈಲ್ ಕೂಡ ಏನಾಗಿರ್ತದೆ, ನಮ್ಗೆ ಸ್ಟ್ರಾಂಗ್ ಆಗಿರುತ್ತೆ. ಸೊ ವೆನ್ ಯು ಹ್ಯಾವ್ ಸ್ಟ್ರಾಂಗರ್ ನ್ಯೂಕ್ಲಿಯೋಫೈಲ್, then the reaction is not possible with the tertiary. But when you have a weak nucleophile, the reaction is possible only with the tertiary. Differences artha agtide, idra yadu confusion agtide? Yes, sir. ಸೊ ನಾನು ಯಾವಾಗ ಪ್ರೈಮರಿ ಆಲ್ಕಲ್ ಹ್ಯಾಲೈಡ್ ನ ಯೂಸ್ ಮಾಡ್ತಾ ಇರ್ತೀನೋ ಅವಾಗ ನನ್ನ ನ್ಯೂಕ್ಲಿಯೋಫೈಲ್ ಏನಾಗಿರ್ತದೆ, ಸ್ಟ್ರಾಂಗ್ ಆಗಿರುತ್ತೆ. when I am using tertiary, my nucleophile will be weak. ಸೊ ಇವೆರಡು ಕೇಸ್ ನಾವು ನೆನ್ಪಿಟ್ಕೊಬೇಕು. ಓಕೆ, ಸೊ ಆದ್ರಿಂದ ನಾವು ಈ ಕೇಸ್ ಅಲ್ಲಿ ಯು ಕ್ಯಾನ್ ಟೇಕ್ ಓನ್ಲಿ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ ಫಾರ್ ದ ಆಕ್ಷನ್ ಆಫ್ ವಾಟರ್. ಇದನ್ನ ನಾವು ಸಾಲ್ವೋಲೈಸಿಸ್ ಅಂತಾನು ಕರಿತೀವಿ, ಆಕ್ಷನ್ ಆಫ್ ವಾಟರ್. ಸೊ ವಾಟರ್ ಜೊತೆ ಟರ್ಷರಿ, like you can take an example of tertiary butyl chloride. So tertiary butyl chloride ವಾಟರ್ ಜೊತೆ ರಿಯಾಕ್ಟ್ ಆದಾಗ ಇಲ್ಲಿ ಒಂದು Cl ಇರುತ್ತೆ. ಸೊ ದಿಸ್ ಇಸ್ ದ Cl. ಈ ಮೂರು ಜಾಗದಲ್ಲಿ CH3 ಇರುತ್ತೆ. ಈ Cl ಏನ್ ಮಾಡುತ್ತೆ, H ಜೊತೆ ಹೋಗಿ HCl ಆಗುತ್ತೆ. ಈ OH ಈ ಪೊಸಿಷನ್ ಬರುತ್ತೆ. ಸೊ ಇಟ್ ವಿಲ್ ಫಾರ್ಮ್ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್. ಸೊ ಆ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಫಾರ್ಮೇಶನ್ ಮಾಡಕ್ಕೆ ಮಾತ್ರ ಆಗೋದು ಯೂಸಿಂಗ್ ವಾಟರ್. ಸೊ ವಾಟರ್ ನ್ಯೂಟ್ರಲ್ ಅಲ್ಲ, ಸೊ ನ್ಯೂಟ್ರಲ್ ಆಗಿರೋದ್ರಿಂದ ಅದು ನ್ಯೂಕ್ಲಿಯೋಫೈಲ್ ಕೂಡ ವೀಕ್ ಇರುತ್ತೆ. ಬಟ್ KOH ಮತ್ತೆ NaOH ಕೇಸಸ್ ಅಲ್ಲಿ ನ್ಯೂಕ್ಲಿಯೋಫೈಲ್ ಸ್ಟ್ರಾಂಗ್ ಇರುತ್ತೆ ಬಿಕಾಸ್ ಆಫ್ ಸ್ಟ್ರಾಂಗ್ ಬೇಸ್. ಓಕೆ ಸರ್, Cl ಮೈನಸ್ ನ್ಯೂಕ್ಲಿಯೋಫೈಲ್ ಅಲ್ವಾ? ಹಾ ಹೌದು, Cl ಮೈನಸ್ ಕೂಡ ನ್ಯೂಕ್ಲಿಯೋಫೈಲ್. ಬಟ್ ನಾನಿಲ್ಲಿ ರಿಯಾಕ್ಷನ್ ಮಾಡ್ತಾ ಇರೋದು ಯಾವ್ದೊಂದು ಆಲ್ಕೈಲ್ ಹ್ಯಾಲೈಡ್ ತಗೊಂಡೆ ರಿಯಾಕ್ಷನ್ ಮಾಡ್ಬೇಕಲ್ಲ. ಓಕೆ, ಆಲ್ಕೈಲ್ ಹ್ಯಾಲೈಡ್ ಅಂತ ತಕ್ಷಣ ನನಗೆ ಹ್ಯಾಲೋಜನ್ಸೇ ಬರ್ಬೇಕು. ಇಲ್ಲಿ ಏನ್ ಮಾಡ್ತಾ ಇದೀನಿ ಅಂದ್ರೆ ನಾನು ಅದನ್ನೇ ಹೇಳಿದ್ದು, ಸಬ್ಸ್ಟಿಟ್ಯೂಷನ್ ಮಾಡ್ತಾ ಇದ್ದೀನಿ. ನಾನು ಯಾವ್ದನ್ನ ಸಬ್ಸ್ಟಿಟ್ಯೂಷನ್ ಮಾಡ್ತಿದ್ದೀನಿ, ನ್ಯೂಕ್ಲಿಯೋಫೈಲ್ ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಇದು ಒಂದು ನ್ಯೂಕ್ಲಿಯೋಫೈಲೇ, ಈ ನ್ಯೂಕ್ಲಿಯೋಫೈಲ್ಗೆ ಇನ್ನೊಂದು ನ್ಯೂಕ್ಲಿಯೋಫೈಲ್ ನ ಏನ್ ಮಾಡ್ತಾ ಇದೀನಿ, ಸಬ್ಸ್ಟಿಟ್ಯೂಷನ್ ಮಾಡ್ತಾ ಇದ್ದೀನಿ. ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಸೊ ಅದನ್ನ ನಾವು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿಬಹುದು. ಇದು ನ್ಯೂಕ್ಲಿಯೋಫೈಲ್ ಆಗಿಲ್ಲ ಅಂದ್ರೆ ನೀವು ಸಬ್ಸ್ಟಿಟ್ಯೂಷನ್ ಮಾಡಕ್ಕೆ ಕಷ್ಟ ಆಗುತ್ತೆ, ಅವಾಗ ಅದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆಗುತ್ತೆ. ಸರ್, ಈಗ OH ಜಾಗದಲ್ಲಿ ಏನಾದ್ರು HCl ಹಾಕೊಂಡ್ ಮಾಡಿದ್ರೆ ಅವಾಗ್ಲೂ ರಿಯಾಕ್ಷನ್ ಆಗುತ್ತಾ? OH ಜಾಗದಲ್ಲಿ ನೀವು HCl ಹಾಕ ಮಾಡಿದ್ರೆ ಈ ರಿಯಾಕ್ಷನ್ ಏನಾಗುತ್ತೆ, ನಿಮ್ಗೆ ಆಲ್ಕೈಲ್ ಹ್ಯಾಲೈಡ್ ಜೊತೆ HCl ರಿಯಾಕ್ಷನ್ ಮಾಡಕ್ಕೆ ಆಗಲ್ವಲ್ಲ. ಯಾವ್ದನ್ನು ರಿಪ್ಲೇಸ್ ಮಾಡ್ತೀರಾ, ಯಾವ್ದನ್ನು ರಿಪ್ಲೇಸ್ ಮಾಡಿದ್ರು you'll get the same product, right? But in that case you can take Br here. Okay, Br ನ ತಗೊಂಡು ನೀವು HCl ನ ಯೂಸ್ ಮಾಡಬಹುದು. ಓಕೆ, Br ನ ತಗೊಂಡು HCl ನ ಯೂಸ್ ಮಾಡಬಹುದು. ಬಟ್ ಆ ಕೇಸಸ್ ಅಲ್ಲಿ ಏನಾಗುತ್ತೆ ನಮ್ಗೆ ಅಂದ್ರೆ ಅಗೇನ್ some parameters will be changed. ಓಕೆ, ಸೊ ಆ ಕೇಸಸ್ ಅಲ್ಲಿ ಈಗ HCl ತಗೊಂಡಿದ್ದೀರಾ ಅಂದ್ರೆ ಅದು ಸ್ಟ್ರಾಂಗ್ ಆಸಿಡ್ ಆಗುತ್ತೆ. ಸೊ ಸ್ಟ್ರಾಂಗ್ ಆಸಿಡ್ ಆದಾಗ ನ್ಯೂಕ್ಲಿಯೋಫೈಲ್ ತುಂಬಾ ಸ್ಟ್ರಾಂಗ್ ಇರುತ್ತೆ. ಸೊ ಆವಾಗ ನಾನು ಇಲ್ಲಿ ಯಾವ ಆಲ್ಕಲೈಡ್ ತಗೊಂಡು ಹೋಗ್ಬೇಕು, ಪ್ರೈಮರಿ ತಗೊಬಹುದು. ಪ್ರೈಮರಿ ತಗೊಂಡು ಕೂಡ ನಾನು ರಿಯಾಕ್ಷನ್ ಮಾಡಬಹುದು. ಸೊ ಅದು ಅಗೇನ್ ಏನಾಗುತ್ತೆ ಅಂದ್ರೆ ನೀವು ಇಲ್ಲಿ HCl ತಗೊಂಡು ಮಾಡ್ತಾ ಇದೀರಿ ಅಂದ್ರೆ ಅದು ಅಗೇನ್ ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್ ಆಗುತ್ತೆ. ಸೊ ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್ ಆದಾಗ ಅಗೇನ್ ವಿ ಆರ್ ಡೂಯಿಂಗ್ ದ ಪ್ರಿಪರೇಷನ್ ಆಗುತ್ತೆ. ಸರ್, ಎಕೋ ಆಗ್ತಿದೆ. ಸರ್, ವಾಯ್ಸ್ ಸರ್, ಎಕೋ ಆಗ್ತಾ ಇದೆ. Is it fine now? Yes, sir. Yes, sir. Okay. ಸೊ ಗೊತ್ತಾಗಿದ್ಯಾ? ಸೊ ಅದು ನಾವು HCl ಯೂಸ್ ಮಾಡ್ತೀವಿ ಅಂದ್ರೆ ನಾವು ಪುನಃ ಏನ ಮಾಡ್ತಿದೀವಿ ಅಂದ್ರೆ ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್ ಮಾಡ್ತಾ ಇದೀವಿ ಅಷ್ಟೇ. ಸೊ ಪುನಃ ಅಲ್ಲಿ ಏನಾಗುತ್ತೆ, ನಮ್ಗೆ ಹ್ಯಾಲೋಜನ್ಸ್ ಎಕ್ಸ್ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಗೇನ್ ಯು ಆರ್ ಗೆಟಿಂಗ್ ದ ಸೇಮ್ ಪ್ರಾಡಕ್ಟ್. ಅಂದ್ರೆ ನೀವು ಆಲ್ಕೈಲ್ ಹ್ಯಾಲೈಡ್ ತಗೊಂಡು ಪುನಃ ಆಲ್ಕೈಲ್ ಹ್ಯಾಲೈಡ್ ನೇ ಜನರೇಟ್ ಮಾಡ್ತಾ ಇದೀರಾ ಅಂತ ಅರ್ಥ. ಓಕೆ, ಸೊ ಅದು ಇನ್ಸ್ಟೆಡ್ ಆಫ್ ದಟ್ ನೀವು ಆಲ್ಕೈಲ್ ಹ್ಯಾಲೈಡ್ ನ ಆಲ್ಕೋಹಾಲ್ ಜೊತೆ ಯೂಸ್ ಮಾಡಿದಾಗ ದೆನ್ ಯು ಆರ್ ಗೋಯಿಂಗ್ ಟು ಗೆಟ್
I mean OH ಇದ್ದಾಗ then you are going to get a different products. ಸೊ ನಿಮ್ಗೆ ಇರುವಂತದ್ದನ್ನೇ ಪುನಃ ಪ್ರಿಪೇರ್ ಮಾಡೋದು ನಾಟ್ ನೆಸೆಸರಿ. ಫ್ರಮ್ ಇರೋದ್ರಿಂದ ಬೇರೆ ಯಾವ್ದಾದ್ರು ಪ್ರಾಡಕ್ಟ್ ನ ಪ್ರಿಪೇರ್ ಮಾಡೋದು ದಟ್ ಇಸ್ ವೆಲ್ ಅಂಡ್ ಕ್ಲಿಯರ್. ಎನಿ ಮೋರ್ ಕ್ವೆಶ್ಚನ್ಸ್? ಬೇರೆ ಏನಾದ್ರು ಕ್ವೆಶನ್ಸ್ ಇದೆಯಾ? ಇಲ್ಲ ಅಂದ್ರೆ ಅಲ್ಬಮ್. ಸರ್ ಇದು ರಿವರ್ಸಿಬಲ್ ಪ್ರೊಸೆಸ್ ಆಗಲ್ವಾ? ಯಾವ್ದಪ್ಪ? ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್? ಹಾ ಸರ್. ಸೊ ಇಲ್ಲಿ ರಿವರ್ಸಿಬಲ್ ಪ್ರೋಸೆಸ್ ಆಗೋದಿಲ್ಲ. ಓಕೆ, ಸೊ ರಿವರ್ಸಿಬಲ್ ಪ್ರೋಸೆಸ್ ಆಗ್ಬೇಕಂದ್ರೆ ನಮಗೆ ಅಗೇನ್ ರಿಯಾಕ್ಷನ್ ಪ್ಯಾರಾಮೀಟರ್ಸ್ ನ ಚೇಂಜ್ ಮಾಡಬೇಕು. ಅಂದ್ರೆ ಅಗೇನ್ ನೀವೇನ್ ಮಾಡ್ಬೇಕು, ಹೊರಗಡೆಯಿಂದ ಎನರ್ಜಿನ ಪ್ರೊವೈಡ್ ಮಾಡಬೇಕು. ಓಕೆ, ಸೊ ಆ ಕೇಸಸ್ ಇಂದ ರಿವರ್ಸಿಬಲ್ ಮಾಡಬಹುದು. ಪುನಃ ನೀವು ಆಲ್ಕೋಹಾಲ್ ಇಂದ ಆಲ್ಕಲ್ ಹ್ಯಾಲೈಡ್ ನ ಜನರೇಟ್ ಮಾಡಬಹುದು. ಬಟ್ ಅಗೇನ್ ನೀವು ಒಂದು ಕೆಟಲಿಸ್ಟ್ ಅಥವಾ ಟೆಂಪರೇಚರ್ ವೇರಿಯೇಷನ್ಸ್ ಮಾಡಿ ಅಗೇನ್ ದೆನ್ ಯು ಹ್ಯಾವ್ ಟು ಡು. ಮತ್ತೆ ಏನಾದ್ರು ಡೌಟ್ಸ್ ಇದೆಯಾ? So similarly, we can also do the reaction of alkyl halide with sodium alkoxide. Sodium alkoxide. So this is sodium alkoxide. So when alkyl halides, you are going to heat with the sodium alkoxide. Okay. So ಇಲ್ಲೂ ಕೂಡ ಏನಾಗುತ್ತೆ ನಮಗೆ, ಇದು Na ಪ್ಲಸ್ OR ಅಲ್ಲಿ RO ಮೈನಸ್. ಸೊ ಅಗೇನ್ ಇದೇನಾಗಿ ಆಕ್ಟ್ ಮಾಡುತ್ತೆ ನಮಗೆ, ನ್ಯೂಕ್ಲಿಯೋಫೈಲ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಗೆಟ್ RO R. So ROR ಏನಿದೆ, this is nothing but ether. Ether ಅಂದ್ರೆ ನಾವು ಫಸ್ಟ್ ಏನ್ ಮಾಡಿದ್ವಿ, ಆಲ್ಕೈಲ್ ಹ್ಯಾಲೈಡ್ ಇಂದ ಆಲ್ಕೋಹಾಲ್ ಪ್ರಿಪೇರ್ ಮಾಡಿದ್ವಿ. ನೆಕ್ಸ್ಟ್ ಅದೇ ಆಲ್ಕೈಲ್ ಹ್ಯಾಲೈಡ್ ಇಂದ ಈಥರ್ ನ ಪ್ರಿಪೇರ್ ಮಾಡ್ತಾ ಇದೀವಿ. ಸೊ ಈ ರಿಯಾಕ್ಷನ್ ನಾವು ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ಅಂತಾನು ಕರಿತೀವಿ. The preparation of ether from alkyl halide using alkoxide or sodium alkoxide is said to be Williamson's ether synthesis. Okay, so illu kuda it is also a kind of nucleophilic substitution reaction. So illu kuda namage enagtide, again nucleophilic substitution reaction age ether ಬರ್ತಾ ಇದೆ. ಓಕೆ, ಸೊ ಇಲ್ಲಿ ನಿಮ್ಗೆ ಈ OR ಮೈನಸ್ ಏನಿದೆ, ಈ OR ಮೈನಸ್ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ವೀಕ್ ನ್ಯೂಕ್ಲಿಯೋಫೈಲ್? ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್. ಸೊ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ಇಲ್ಲಿ OR ಮೈನಸ್ ಏನಿದೆ ಇದು ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್. ಬಿಕಾಸ್ ಇಲ್ಲಿ ಏನಿದೆ ನಮ್ಗೆ ಇವೆರಡರ ಮಧ್ಯೆ ಅಯನಿಕ್ ಬಾಂಡ್ ಎಕ್ಸಿಸ್ಟ್ ಆಗುತ್ತೆ. ಇದು ಮೆಟಲ್ ಮತ್ತೆ ಇದು ನಾನ್ ಮೆಟಲ್ ಆಗಿರೋದ್ರಿಂದ ಆಕ್ಸಿಜನ್. ಸೊ ಎರಡರ ಮಧ್ಯೆ ಅಯನಿಕ್ ಬಾಂಡ್ ಎಕ್ಸಿಸ್ಟ್ ಆಗೋದ್ರಿಂದ ದಿಸ್ ಇಸ್ ಗೋಯಿಂಗ್ ಟು ಬಿ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್. ಸೊ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ಆದಾಗ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ ಪ್ರಿಪೇರ್ ಮಾಡಕ್ ಆಗುತ್ತಾ? Primary alcohol. Yes, you have to make use of only primary alkyl halide here for the reaction with the alkoxide or sodium alkoxide. Okay, so ಈ ಕೇಸಲ್ಲಿ ಏನ್ ಮಾಡ್ತಾರೆ, just we'll see one example.
ಓಕೆ. ಸೊ ಎಕ್ಸಾಂಪಲ್ ಅಬ್ಸರ್ವ್ ಮಾಡಿ. ಸೊ ಈ ಎಕ್ಸಾಂಪಲ್ ಅಲ್ಲಿ ಯು ಪೀಪಲ್ ಹ್ಯಾವ್ ಟು ಸೇ ವಾಟ್ ಈಸ್ ಎ ಅಂಡ್ ವಾಟ್ ಈಸ್ ಬಿ. ಎ ಯಾವುದು ಮತ್ತೆ ಬಿ ಏನು ಅಂತ ಪ್ರೆಡಿಕ್ಟ್ ಮಾಡಬೇಕು. ವಾಯ್ಸ್ ಬ್ರೇಕ್ ಆಗ್ತಿದೆ. ಓಕೆ. ಸೊ ಇಲ್ಲಿ ಎ ಮತ್ತೆ ಬಿ ಏನು ಅಂತ ಸರ್ ವಾಯ್ಸ್ ಕೇಳಿಸ್ತಿಲ್ಲ. ಈಗನು ಕೇಳಿಸ್ತಿಲ್ವಾ? ವಾಯ್ಸ್ ಆಡಿಬಲ್ ಇಲ್ವಾ? ವಾಯ್ಸ್ ಕೇಳಿಸ್ತಿದೆ ಎಲ್ರಿಗೂ? ಈಗ ಕೇಳಿಸ್ತಿದೆ. ಹಾ, ಓಕೆ. ಸೊ ಇಲ್ಲಿ ಎ ಮತ್ತೆ ಬಿ ಪ್ರಾಡಕ್ಟ್ ನ ಪ್ರೆಡಿಕ್ಟ್ ಮಾಡಿ ನೀವು. ಸರ್ ಎ 2-chloro-2-methyl propane. ಓಕೆ. ಬಿ Sodium methoxide. ಅವ್ರು ಹೇಳಿದ್ದು ಬಿಟ್ಟು ಬೇರೆ ಯಾವ್ದಾದ್ರು ಆನ್ಸರ್ಸ್ ಇದೆಯಾ ಬೇರೆಯವ್ರ ಹತ್ರ? ಸೊ ಏನ ಅವರು ಹೇಳಿದ್ರು 2-methyl. ಇನ್ನೊಂದ್ಸತಿ ಹೇಳಿಪ್ಪ ಅದು ಏನು? 2-chloro-2-methyl propane. 2-chloro-2-methyl propane. ಸೊ 2-chloro-2-methyl propane ಸ್ಟ್ರಕ್ಚರ್ ಬರೆದ್ರೆ ಓಕೆ. ಸರ್ ವಾಯ್ಸ್ ಸೊ ಇದೇನಾ ಎ? ಇದು ಎ ಹೇಳಿದ್ರಿ ನೀವು. ಮತ್ತೆ ಬಿ ಬಂದು ಸೋಡಿಯಂ ಮೆಥಾಕ್ಸೈಡ್ Methoxide. ಸೋಡಿಯಂ ಮೆಥಾಕ್ಸೈಡ್ ಅಲ್ವಾ? ಓಕೆ. ಸೊ ಓಕೆ. ಸೊ ಸೋಡಿಯಂ ಮೆಥಾಕ್ಸೈಡ್. ಸೊ ಇದೇನಾ ಎ ಮತ್ತೆ ಬಿ? ಇದಲ್ಲ ಅನ್ನೋರು ಯಾರಾದ್ರೂ ಇದ್ದೀರಾ? ಇವೆರಡು No one. Okay. So what I say is, ನೀವೇ ಹೇಳಿದ್ರೆ ಏನು ಇದು NaOCH3 ಏನಿದೆ ಅದರಲ್ಲಿರುವಂತಹ OCH3 ಅದು ನ್ಯೂಕ್ಲಿಯೋಫೈಲ್. ಆ ನ್ಯೂಕ್ಲಿಯೋಫೈಲ್ ಏನ್ ಹೇಳಿದ್ರಿ ನೀವು? ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ಅಂತ ಹೇಳಿದಿರಾ. ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ಆದ್ರೆ ವಿ ಆರ್ ನಾಟ್ ಟೇಕಿಂಗ್ ಟರ್ಷರಿ ಇಯರ್, ರೈಟ್? ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ಗೆ ಟರ್ಷರಿ ತಗೊಂಡಿಲ್ಲ. ಬಟ್ ನಮ್ಗೆ ಎ ಇರೋದು ಇಲ್ಲಿ ಟರ್ಷರಿ. Is it this reaction is going to be possible or not? ಈ ಕಂಡೀಷನ್ ಅಲ್ಲಿ ರಿಯಾಕ್ಷನ್ ಆಗುತ್ತಾ ಆಗಲ್ಲ? ಯಾಕಂದ್ರೆ ನಮ್ಮ ಹತ್ರ ಇರೋದು ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್. ಸೊ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ಇದ್ದಾಗ ಪ್ರೈಮರಿ ಮಾತ್ರ ಸೆಕೆಂಡರಿ ಆಗ್ಬೇಕು. ಬಟ್ ಇಲ್ಲಿ ಟರ್ಷರಿ ಇದೆ. ಟರ್ಷರಿ ಇರೋದ್ರಿಂದ ಜೊತೆಗೆ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ಇರೋದ್ರಿಂದ whether this reaction proceeds or not. Anyone? Just ಆಗುತ್ತಾ? No, sir. Okay. ಸರ್ ನೋ.
ನೋ ಸರ್. ಬಟ್ ನೋ ಅಂತ ಹೇಳಿದಿರ, ಬಟ್ the product which is here is right. ಪ್ರಾಡಕ್ಟ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಪ್ರಾಡಕ್ಟ್ ಇಸ್ ಕರೆಕ್ಟ್. ಹೇಗ್ ಬಂತು ಪ್ರಾಡಕ್ಟ್ ಹಾಗಾದ್ರೆ? ರಿಯೇಜೆಂಟ್ಸ್ ಟ್ರೈ ಮಾಡಿ, ಜಸ್ಟ್ ಥಿಂಕ್. ನೀವು ಕರೆಕ್ಟ್ ಆನ್ಸರ್ ಕೊಡ್ಬೇಕಂತ ನಾನು ಹೇಳ್ತಾ ಇಲ್ಲ. ಯು ಗಿವ್ ಮಿ ದ ರಾಂಗ್ ಆನ್ಸರ್, ಬಟ್ ಯು ಆನ್ಸರ್ ಮೀ. ಓಕೆ, ಸೊ ಇಲ್ಲಿ ನಾವು ಏನ್ ಮಾಡ್ಬೋದು ಅಂತ ಜಸ್ಟ್ ಅಬ್ಸರ್ವ್ ಮಾಡಿ. ಈ ಎ ಜಾಗದಲ್ಲಿ ನಾನು ಟರ್ಷರಿ ಹಾಕಕ್ ಆಗಲ್ಲ. ಸೊ ನಾನು ಟರ್ಷರಿ ಹಾಕಕ್ ಆಗಲ್ಲ ಅಂದ್ರೆ ನಾನು ಏನ್ ಮಾಡ್ಬೋದು? ಐ ಕ್ಯಾನ್ ಓನ್ಲಿ ಪ್ಲೇಸ್ ವಾಟ್? ಪ್ರೈಮರಿ. ಸೊ ಪ್ರೈಮರಿ ನಾನು ಏನ್ ಮಾಡ್ಬೋದು? CH3Cl ನ ಪ್ಲೇಸ್ ಮಾಡ್ತೀನಿ. ಬಟ್ ನನಗೆ ಬಿ ಏನಿದೆ, ಇಟ್ಸ್ ನಾಟ್ ದಟ್ ಇಟ್ ಶುಡ್ ಬಿ ಪ್ರೈಮರಿ ಓನ್ಲಿ ಅಲ್ವಾ? ಬಿ ಪ್ರೈಮರಿನೇ ಇರ್ಬೇಕು ಅಂತ ಏನಿಲ್ವಲ್ಲ. ಬಿ ಕ್ಯಾನ್ ಬಿ ಸೆಕೆಂಡರಿ, ಬಿ ಕ್ಯಾನ್ ಬಿ ಟರ್ಷರಿ, ಏನಾಗಿರ್ಬೋದು. ಸೊ ಏನ್ ಮಾಡ್ಬೋದು ನಾನು ಇದನ್ನ? ಈ ಮೂರು ಜಾಗಕ್ಕೆ CH3 ತಗೊಳ್ಳಿ, ಮಾಡ್ಬೋದಲ್ವಾ?